ಮುಂಚೆ ಹೇಗಿದ್ರು ಇವಾಗ ಹೇಗಿದ್ದಾರೆ? ಮುಂಚೆ ಕೋಪ, ಏನ್ ಮಾತಾಡಕ್ಕಾಗಲ್ಲ, ಏನು ಹೇಳಕ್ಕೂ ಆಗ್ತಾ ಇಲ್ಲ, ನಮಗೂ ಭಯ ಆಗ್ತಾ ಇತ್ತು. ನನ್ನ ಮಗನ ಈ ಥರ ನೋಡೋಕೆ ಆಗ್ತಾ ಇಲ್ವಲ್ಲ ಅಂತ ತುಂಬಾ ಹೊಟ್ಟೆಲಿ ಸಂಕಟ ಆಗ್ತಾ ಇತ್ತು. ಇವಾಗ ನಂಗೆ ನೋಡೋಕೆ ತುಂಬಾ ಸಂತೋಷ ಆಗ್ತಾ ಐತೆ. ನಮ್ಮ ಮಗ ಇಷ್ಟು ಮಾತ್ರ ಆಗೈತೆ ಅಂದ್ರೆ ನಂಗೆ ಎಷ್ಟೋ ಸಂತೋಷ. ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಅನಿಸ್ತು. ಡಸ್ಟ್ಬಿನ್ ಅನ್ಕೊಂಡ್ಬಿಟ್ಟಿದೆ, ಇವಾಗೆ ಗೊತ್ತಾಗಿದೆ ಅದು ನಮ್ಮ ಹೊಟ್ಟೆ, ಅದಕ್ಕೊಂದು ಜೀವ ಇದೆ ಅಂತ ಗೊತ್ತಾಗಿದ್ದೆ ಗುಡೂಜಿ. ಎಷ್ಟು MG ಇದೆ ಅಷ್ಟು MGಗೆ ನಾವು ಕಮ್ಮಿ ಮಾಡ್ತಾ ಇರ್ತೀವಿ, ಬಿಡ್ಬೇಡಿ ಅಂದ್ರು. ಅದೇನಾಗುತ್ತೆ ಆಗ್ಲಿ ಅಂತ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಇಂಗ್ಲಿಷ್ ಮೆಡಿಸಿನ್ ಡಸ್ಟ್ಬಿನ್ ಹಾಕಿದೆ. BP ತಗೊಂಡಿಲ್ಲ, ಶುಗರ್ ತಗೊಂಡಿಲ್ಲ. ಇವತ್ತು BP ಶುಗರ್ ಎಲ್ಲ ನಾರ್ಮಲ್ ಇದೆ, ಫಸ್ಟ್ ಕ್ಲಾಸ್ ಆಗಿದೆ ಮೇಡಮ್, ಏನು ಪ್ರಾಬ್ಲಮ್. ಹಾಯ್, ಹಲೋ, ನಮಸ್ತೆ. ನಾನಿವತ್ತು ನಿಮಗೊಂದು ಸ್ಪೆಷಲ್ ಕಂಟೆಂಟ್ ಅನ್ನ ಕೊಡ್ತಾ ಇದ್ದೀನಿ, ಸ್ಪೆಷಲ್ ಪ್ರೋಗ್ರಾಮ್ ಅನ್ನ ಮಾಡಿದ್ದೀನಿ. ಯೂಶಲಿ ಏನೊಂದು ಡಯಾಬಿಟಿಸ್ ಅಂತ ನಾವು ಮಾತಾಡಿದಾಗ ನಾವು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ವಿ, ಇನ್ಫಾರ್ಮೇಶನ್ ತಗೊಳ್ತಾ ಇದ್ವಿ, ಹಾಗೆ ಅಲ್ಲೇ ಇರುವಂತಹ ಪೇಷಂಟ್ಸ್ ಜೊತೆ ಮಾತಾಡ್ತಾ ಇದ್ವಿ. ಆದ್ರೆ ಇವತ್ತು ನಾವು ಸ್ಪೆಷಲ್ ಆಗಿ ಆ ಪೇಷಂಟ್ ಲೈಫ್ ಮುಂಚೆ ಹೇಗಿತ್ತು, ಗುಡುಚಿ ಆಯುರ್ವೇದಕ್ಕೆ ಬರೋದಕ್ಕಿಂತ ಮುಂಚೆ ಹೇಗಿತ್ತು, ಬಂದು ಟ್ರೀಟ್ಮೆಂಟ್ ತಗೊಂಡ ನಂತರ ಅವ್ರ ಲೈಫಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ನಾವು ಏನು ಲಕ್ಷ್ಮಣ್ ಸರ್ ಮನೆಗೆ ಹೋಗೋಣ, ಅವ್ರ ಹತ್ರ ಸಾಕಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಅವ್ರ ಲೈಫ್ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ, ಎಷ್ಟು ಖುಷಿ ಆಗಿದ್ದಾರೆ, ಶುಗರ್ ರೇಟ್ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಅಮ್ಮ ನಮಸ್ತೆ. ನಿಮ್ಮ ಹೆಸರು? ಶಂಕರಮ್ಮ. ಹೌದಾ? ನಿಮ್ಮ ಮಗನಿಗೆ ಈಗ ಡಯಾಬಿಟಿಸ್ ರಿವರ್ಸ್ ಆಗ್ತಾ ಇದೆ ಅಂಡ್ ತುಂಬಾ ಖುಷಿ ಆಗಿದ್ದಾರೆ. ಮುಂಚೆ ಹೇಗಿದ್ರು ಇವಾಗ ಹೇಗಿದ್ದಾರೆ? ಮುಂಚೆ ಕೋಪ, ಏನ್ ಮಾತಾಡಕ್ಕಾಗಲ್ಲ, ಏನು ಹೇಳಕ್ಕೂ ಆಗ್ತಾ ಇಲ್ಲ, ನಮಗೂ ಭಯ ಆಗ್ತಾ ಇತ್ತು. ತುಂಬಾ ಒಂಥರ ನಂಗೆ ಒಂಥರ ಭಯ ಆಗ್ತಾ ಇತ್ತು. ಅಯ್ಯೋ ನಾನು ಹೆಂಗಪ್ಪ ನನ್ನ ಮಗನ ಈ ಥರ ನೋಡೋಕೆ ಆಗ್ತಾ ಇಲ್ವಲ್ಲ ಅಂತ ತುಂಬಾ ಹೊಟ್ಟೆಲಿ ಸಂಕಟ ಆಗ್ತಾ ಇತ್ತು. ಅದು ಎದುರುಗಡೆ ಹೇಳ್ಕೊಂಡಕ್ ಆಗ್ತಾ ಇರ್ಲಿಲ್ಲ. ಇವಾಗ ನಂಗೆ ನೋಡೋಕೆ ತುಂಬಾ ಸಂತೋಷ ಆಗ್ತಾ ಐತೆ, ನಾರ್ಮಲ್ ಆಗೈತೆ. ಸದ್ಯ ನಮ್ಗೆ ಹೆಂಗನಾಗ್ಲಿ ಅವನೊಂದು ಸ್ಟಡಿ ನಿಲ್ತ್ಕೊಂಡ್ರೆ ಸಾಕಪ್ಪ ಅಂತ ನನ್ಗೆ ತುಂಬಾ ಖುಷಿ ಆಯ್ತು. ನಿಮ್ಗೆ ಹೆಂಗಾದ್ರೂ ಆಗ್ಲಿ ಅಲ್ಲ, ನೀವು ಹೋಗಿ ಹೋಗ್ಬೇಕು, ಇನ್ನ ತಗೊಳ್ಳಿ. ನೀವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ, ಅವ್ರು ಚೆನ್ನಾಗಿರ್ಬೇಕು. ಅವ್ರು ಮನೇಲಿ ಗಂಡಸು ದುಡಿಯೋರು ಚೆನ್ನಾಗಿದ್ರೆ ನಾವ್ ಹೆಂಗಾದ್ರೂ ಮನೇಲಿ ಬಚಾವ್ ಆಗ್ಬಿಡ್ತೀವಿ. ಅದೇ ಕರ್ಕೊಂಡ್ ಹೋಗ್ತೀನಿ ಅಂತಾರೆ, ಕರ್ಕೊಂಡ್ ಹೋಗ್ಲಿ. ನಾನು ಅದಕ್ಕೆ ನಿಮ್ಗೆಲ್ಲ ಸ್ಟಡಿ ಆಗ್ಲಿನಪ್ಪ, ಆಮೇಲೆ ಕನ್ಯಾದಾನ ನೋಡೋಣ, ಟ್ರೀಟ್ಮೆಂಟ್ ತಗೋಣ ಅಂತ ನಾನು ಅದೇ ಹೇಳ್ತೀನಿ. ಹೇಗನ್ಸುತ್ತೆ ಕೇವಲ 3 ತಿಂಗಳಲ್ಲಿ ಕಂಪ್ಲೀಟ್? ನನಗೂ ಅದೇ. ಇವಾಗ ಫುಡ್ಡು ಚಪಾತಿ, 2 ಚಪಾತಿ, ಮಧ್ಯಾಹ್ನ ಟೈಮಲ್ಲಿ ಪಲ್ಯ, ಮುದ್ದೆ, ಹಂಗ ತಪ್ಪಿದ್ರೆ ಮೊಸರು, ಹಾಲು ಏನು ತಿನ್ನಂಗಿಲ್ಲ. ನಾನು ಮೊನ್ನೆ ಹಬ್ಬಕ್ಕೆ ಕಡುಬು ಮಾಡಿದಿವಿ, ತಿನ್ನು ಏನು ಆಗಲ್ಲ ಅಂತ ನಾನು ಕೊಟ್ಬಿಟ್ಟೆ. ನಾನು ತಿಂದೆ. ಮೊನ್ನೆ ಮಾವಿನ ಹಣ್ಣು ಅಂದ್ರೆ ತುಂಬಾ ಪ್ರಾಣ. ನಾವು ಮಾವಿನಕಾಯಿ ಕಡೆಯವರು, ನಾವು ಊಟ ತಿನ್ನಲ್ಲ, ಅದೇ ಜಾಸ್ತಿ ತಿಂತಾ ಇದ್ದಿದ್ದು. ಆದ್ರೂ ನಾನು ತಿಂದೆ ಮಾವಿನ ಹಣ್ಣು, ಮೂಟೆ ತಗೊಂಬಂದು ಕೊಡ್ತು. ನಾನಂತೂ ತಿಂದ್ಬಿಟ್ಟೆ. ಮೊನ್ನೆ ಇಲ್ಲಿ ರಾಶಿ ಹಾಸ್ಪಿಟ್ಲ್ಗೆ ಹೋದೆ. ನನ್ನ ಮಗನಿಗೆ ಹತ್ರ ಹೇಳಿಲ್ಲ, ನನ್ನ ಮೊಮ್ಮಗಳಿಗೆ ಹೇಳಿದೆ ನಾನು, ನಿನ್ನ ಕಾಲೇಜ್ಗೆ ಹೋಗು, ನಾನು BP ಶುಗರ್ ಚೆಕ್ ಮಾಡಿಸ್ಬೇಕು ಅಂತ. ಖಾಲಿ ಹೊಟ್ಟೆಲಿ ಓದಿ 7 ಗಂಟೆಗೆ ಮಾಡಿಸ್ದೆ. 150 BP ಐತೆ, 360 ಶುಗರ್ ಐತೆ. ಓ, ಇದು ಮಾಮೂಲಲ್ವಾ? ನೋಡು ನನ್ನ ಮಗನೇ ಹೆಂಗ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತೈತೆ, ನನಗೆ ಇದೆಲ್ಲ ಕುಸಿದ್ಬಾರ್ದು, ನಾನೇ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಾನು ವಾಕಿಂಗ್ ಮಾಡಿಕೊಂಡು, ಯೋಗ ಮಾಡಿಕೊಂಡು ನಾನು ಕಂಟ್ರೋಲ್ ಮಾಡ್ಕೊಂಡು, ಆಮೇಲೆ ಮೊನ್ನೆ ರಿಪೋರ್ಟ್ ತೋರಿಸ್ದೆ. ಆಮೇಲೆ ಕಿತ್ತಿ ಡಸ್ಟ್ಬಿನ್ ಬಿಸಾಕ್ದೆ. ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಅದೇನೋ ಆಗ್ಲಿ, ಸದ್ಯ ಚೆನ್ನಾಗಾಗಲಿ. ಗುರೂಜಿ ಹೋಗ್ಬೇಕು, ನೋಡೋಣ, ಹೋಗ್ತೀವಿ. ಆಯ್ತು, ತುಂಬಾ ಖುಷಿ ಆಯ್ತು. ಇವಾಗ ಖುಷಿ ಆಯ್ತು. ನಮ್ಮ ಮಗ ಇಷ್ಟು ಮಾತ್ರ ಆಗೈತೆ ಅಂದ್ರೆ ನಂಗೆ ಎಷ್ಟೋ ಸಂತೋಷ. ಸರ್, ಈಗ ನೀವ್ ಹೇಳಿದ್ರು ನಿಮ್ಮ ಆಹಾರ ಪದ್ಧತಿ ಚೇಂಜ್ ಮಾಡ್ಕೊಂಡ್ರಿ, ನಿಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರಿ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಅನಿಸ್ತಾ ಇದೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ? ಅದೇ ಅನ್ಕೊಂಡಿಲ್ವಾ, ಇಷ್ಟು ದಿನ ಡಸ್ಟ್ಬಿನ್ ಅನ್ಕೊಂಡ್ಬಿಟ್ಟಿದೆ, ಇವಾಗೆ ಗೊತ್ತಾಗಿದೆ ಅದು ನಮ್ಮ ಹೊಟ್ಟೆ, ಅದಕ್ಕೊಂದು ಜೀವ ಇದೆ ಅಂತ ಗೊತ್ತಾಗಿದ್ದೆ ಗುಡೂಜಿಯಿಂದ. ಗುಡೂಜಿ ಇಲ್ಲ ಅಂದಿದ್ರೆ ನಿಜವಾಗ್ಲು ಇನ್ನ ಏನೇನಾಗ್ಬಿಡ್ತಾ ಇತ್ತೋ ಗೊತ್ತಿಲ್ಲ. ಅದ್ ಹೆಂಗೋ ನನಗೆ ದೇವ್ರು ನನಗೆ ಇದು ಕೊಟ್ರು, ಏನೋ ಒಂದು ಚಾನ್ಸ್ ಕೊಟ್ರು, ಅಲ್ಲಿ ಹೋಗು ಅಂತ. ಅಲ್ಲಿ ಹೋಗಿ ಕಾಲಿಟ್ಟಿದ್ದೆ ಮೇಡಮ್. ನನ್ಗೆ ಏನಂದ್ ಗೊತ್ತಿಲ್ಲ. ಆವತ್ತೇ ನನ್ನ ಹೋಗಿದ್ದ ದಿನನೇ ಪಾಪ ಡಾಕ್ಟರ್ ಹೇಳಿಲ್ಲ, ಎಷ್ಟು MG ಇದೆ ಅಷ್ಟು MGಗೆ ನಾವು ಕಮ್ಮಿ ಮಾಡ್ತಾ ಇರ್ತೀವಿ, ಬಿಡ್ಬೇಡಿ ಅಂದ್ರು. ಅದೇನಾಗುತ್ತೆ ಆಗ್ಲಿ ಅಂತ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಇಂಗ್ಲಿಷ್ ಮೆಡಿಸಿನ್ ಡಸ್ಟ್ಬಿನ್ ಹಾಕಿದೆ. ಇದರ ಕೇಳಿ ನಾನು ಮಾತ್ರ ತಗೊಂಡಿಲ್ಲ, ಅವತ್ತಿಂದ BP ತಗೊಂಡಿಲ್ಲ, ಶುಗರ್ ತಗೊಂಡಿಲ್ಲ. ಇವತ್ತು BP ಶುಗರ್ ಎಲ್ಲ ನಾರ್ಮಲ್ ಇದೆ.
ಓಕೆ ಫಸ್ಟ್ ಕ್ಲಾಸ್ ಆಗಿದೆ ಮೇಡಮ್, ಏನು ಪ್ರಾಬ್ಲಮ್ ಇಲ್ಲ. ಅದು ಒಂದು ರಿಯಲೈಸೇಷನ್ ಅಲ್ವಾ, ನಮ್ಮ ಬಾಡಿ ಅಂಗಾಂಗಗಳನ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಅವು ನಮ್ಮ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೀವು ಮಾತಾಡ್ತಾ ಇದೀರಲ್ಲ, ಶುಗರ್ ಇರೋರ್ಗ್ ಗೊತ್ತಾಗುತ್ತೆ, ಆ ನೋವು ಯಾರಿಗೂ ಕಾಣಿಸಲ್ಲ. ಅಪ್ಪ ಅಮ್ಮಗೂ ಗೊತ್ತಾಗಲ್ಲ, ಹೆಂಡತಿ ಮಗಳು ಗೊತ್ತಾಗಲ್ಲ, ಶುಗರ್ ಬಂದಿರೋ ಮನುಷ್ಯನಿಗೆ ಗೊತ್ತಾಗುತ್ತೆ. ಏನೋ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಟ್ರೆ ಬೇರೆ ಸೆಕೆಂಡ್ರಿ ಒಳ್ಳೇದೇ. ಯಾಕಂದ್ರೆ ಈ ಶುಗರ್ ಬಂದು ಒದ್ದಾಡ್ತೀವಿ ನೋಡಿ ದಿನಕ್ಕೆ ದಿನ, ಇವತ್ತಿದ್ದಂಗೆ ನಾಳೆ ಇರಲ್ಲ, 1 ಅವರ್ ಅರ್ಧ ಗಂಟೆಲಿ ಇದ್ದಂಗೆ ಇನ್ನೊಂದು 1 ಅವರ್ ಇರಲ್ಲ. ಅದು ತುಂಬಾ ನರಕ ಯಾತನೆ. ಅದೇನೋ ಹೇಳ್ತಾರಲ್ಲ, ದಿನ ಸಾಯೋನ್ಗೆ ಅಳೋನ್ ಯಾರು ಅನ್ನೋ ಲೆಕ್ಕದಲ್ಲಿ ಆತರ ಆಗೋಗ್ಬಿಟ್ಟಿತ್ತು ಶುಗರ್ ಅನ್ನೋದು ಹಂಗೆ. ಬಟ್ ನಿಜ ಏನೋ ಅಲ್ಲಿ ಹೋಗಿದ್ದೆ ನನಗೆ ಎಲ್ಲ ಹೋಗಿತ್ತು ಮೇಡಮ್. ಇವಾಗ ಏನ್ ನೀವು ಹೇಳ್ತೀರಾ, ಏನ್ ಕೊಡ್ತೀರಾ ನಾನು ಕೊಡಿ, ತಿಂತೀನಿ, ಬಟ್ ಎಲ್ಲ ಚೆಕ್ ಮಾಡಿ ನನಗೆಲ್ಲ ನಾರ್ಮಲ್ ಇದೆ. ನನ್ಗೆ ನನ್ನ ಮೈಂಡ್ ನೋಡಿದ್ರೆ ಒಂಥರ ನನಗೆ ಶಾಕ್, ಈ ತರ ಇರ್ಲೇ ಇಲ್ಲ ನಾನು. ತುಂಬಾ ಹಾರ್ಡ್ ಆಗಿತ್ತು, ತುಂಬಾ ಒಂಥರ ಸಾಫ್ಟ್ನೆಸ್ ಇರ್ಲಿಲ್ಲ, ಸ್ಕಿನ್ ಏನೇ ಮಾಡೋದಿಲ್ಲ ನೋಡಿ. ಇವತ್ತು ನಾವು ಮೇಕಪ್ ಇಲ್ಲ, ಏನಿಲ್ಲ, ಜಸ್ಟ್ ಮಖ ತೊಗೊಂಡ್ ಹೋಗ್ತೀವಿ ಬರ್ತೀವಿ. ನನಗೆ ಗೊತ್ತಿಲ್ಲ ಎಷ್ಟು ಇಂಥ ಕಲರ್ ಉಂಟು ನಂಗೆ, ಇಷ್ಟು ಕಲರೇ ಇರ್ಲಿಲ್ಲ. ಹೆಂಗಿತ್ತು ನನಗಂತೂ ತುಂಬಾ ಖುಷಿಯಾಗಿದೆ ಅವ್ನು ಗುಡೂಜಿಯಿಂದ. ಅಂದ್ರೆ ನಿಮ್ ಮನಸ್ಸಲ್ಲಿರೋ ಖುಷಿ ನಿಮ್ ಮುಖದಲ್ಲಿ ಕಾಣುತ್ತೆ. 100% ನೋಡಿ. ಕಣ್ಣುಗಳು ಅಷ್ಟೇ, ನನಗೆ ಒಂದ್ ದಿನ ಚೆನ್ನಾಗಿರುತ್ತೆ, ಇನ್ನೊಂದ್ ದಿನ ಒಂಥರ ಕೆಂಪಾಗ್ಬಿಡುತ್ತೆ. ನನ್ನ ನೋಡಿದ್ರೆ ಯಾರಾದ್ರು ಭಯ ಪಡೋತ್ರ, ಏನಪ್ಪ ಇವ್ನು ಹಿಂಗಿರ್ತಾನ ಹಂಗಿರ್ತಾನ ಅನ್ನೋ ತರ ಇತ್ತು. ಬಟ್ ಇವಾಗ ನೋಡಿ, ಏನೇ ಆಗ್ಲಿ ಯಾವ್ದು ಪ್ರಾಬ್ಲಮ್ ಏನಿಲ್ಲ, ಏನೇ ಸ್ಕ್ಯಾನು ಏನೇ ಇದು ಮಾಡ್ಕೊಳ್ಳಿ, ನನಗೇನು ಟೆನ್ಷನ್ ಇಲ್ಲ, ಎಲ್ಲ ನಾರ್ಮಲ್ ಇದೆ. ಫುಡ್ ನಿದ್ದೆ ಏನೇ ಇರ್ಲಿ ಎಲ್ಲ ಕರೆಕ್ಟ್ ಆಗಿದೆ. ಬಟ್ ಹಳೇದನ್ನೆಲ್ಲ ಇವ್ ಮರ್ತ್ಬಿಟ್ಟು ಇವು ಹೊಸದಾಗಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಲೈಫ್. ಬಟ್ ಇದನ್ನ ನಾನು ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತೀನಿ. ಏನೇ ಯಾರೇ ಸಿಕ್ಲಿ, ಗುಡೂಜಿನ ನಾನು ಫಸ್ಟ್ ಅವ್ರಿಗೆ ಹೇಳೋದು ಒಂದೇ ಮಾತು. ಯಾಕಂದ್ರೆ ಅವರು ನಮ್ಗೇನು ಇದು ಮಾಡ್ತಾ ಇಲ್ಲ, ಹೊಸ ಲೈಫ್ ಇನ್ನೊಬ್ರು ಕೊಡೋ ತರ ಅಷ್ಟೇ. ಅದನ್ನ ಒಂದ್ ಮಾಡ್ತೀನಿ, ಬಟ್ ಮತ್ತೆ ಅವ್ರ ಮೇಲೆ ಅವ್ರವ್ರ ಡಿಪೆಂಡ್ ಅಷ್ಟೇ, ಬೇರೆ ಇಲ್ಲ. ಯಾಕಂದ್ರೆ ನೇರ ನಾನು ಇಲ್ಲೇ ಇದೀನಲ್ಲ, ಡೌಟ್ ಇದ್ದಾಗ ನಮ್ಮನ್ನ ಕೇಳ್ಕೊಳ್ಳಿ, ನಾವು ಇರೋದನ್ನ ಹೇಳ್ತೀವಿ. ಓಕೆ ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ, ನಿಮ್ಮ ಒಂದು ಲೈಫ್ ಜರ್ನಿ ಬಗ್ಗೆ ತಿಳ್ಕೊಂಡು ತುಂಬಾ ಖುಷಿ ಆಯ್ತು. ಸೊ ನೀವು ಏನು ಹೇಳಿದ್ರಿ, ತುಂಬಾ ಜನಕ್ಕೆ ನಿಮ್ಮ 10-15 ಜನ ಇದಾರೆ, ಖಂಡಿತ. ಸೊ ಎಲ್ಲರೂ ಟ್ರೀಟ್ಮೆಂಟ್ ತಗೊಳ್ಳಿ, ಎಲ್ಲರೂ ಲೈಫು ಕೂಡ ಏನು ಬೆಟರ್ ಆಗ್ಲಿ ಇರೋದಕ್ಕಿಂತ. ಇಲ್ಲ, ಅವ್ರು ಹೇಳಿರೋ ಫುಡ್ ತುಂಬಾ ಚೆನ್ನಾಗಿದೆ. ಏನ್ ಪಥ್ಯ ಅಂದಿದ ತಕ್ಷಣ ಏನ್ ಅಂತ ಪಥ್ಯ ಏನಿಲ್ಲ, ಒಳ್ಳೆ ಫುಡ್, ಒಳ್ಳೆ ಪಲ್ಯಗಳೇ, ಒಳ್ಳೆ ಚಪಾತಿನೇ, ಒಳ್ಳೆ ರೈಸೇ. ಹಂಗಂತ ತುಂಬಾ ಬಾಯಿ ಕಟ್ಟೋಕು ಅಂತ ಫುಡ್ ಅಲ್ಲ, ತುಂಬಾ ಒಳ್ಳೆ ಫುಡ್. ಅವಶ್ಯಕತೆ ಇರೋದು ಫುಡ್ ಇಲ್ಲ, ಒಳ್ಳೆ ಫುಡ್ ಇದೆಲ್ಲ ತುಂಬಾ ಚೆನ್ನಾಗಿದೆ. ಖಂಡಿತ ಅದು ರಿಫರ್ ಮಾಡೇ ಮಾಡ್ತೀನಿ. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ನಮ್ಮ ಹತ್ರ ಇಷ್ಟು ಸಮಯ ಕೊಟ್ಟು ಇಷ್ಟೆಲ್ಲ ಮಾತಾಡಿದ್ದಕ್ಕೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.